ತುಂಬಾ ಜನ ಲಿವರ್ ಡ್ಯಾಮೇಜ್ ರಿಲೇಟಿವ್ ಪೇಷಂಟ್ಸ್ ಕೇಳ್ತಾರೆ, ಸರ್ ಇವ್ರಿಗೆ ಇಷ್ಟೊಂದು ಲಿವರ್ ಡ್ಯಾಮೇಜ್ ಆಗೋವರೆಗೂ ಏನು ಗೊತ್ತಾಗ್ಲೇ ಇಲ್ಲ, ನಮಗ್ ಲಿವರ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಸರ್ ಅಂತ. ಲಿವರ್ ತುಂಬಾ ಸೈಲೆಂಟ್ ಆಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ತುಂಬಾ ಜನಕ್ಕೆ ಯಾವುದೇ ಲಕ್ಷಣಗಳಿರೋದಿಲ್ಲ ಅರ್ಲಿ ಸ್ಟೇಜಸ್ ಅಲ್ಲಿ. ಲೇಟ್ ಸ್ಟೇಜಸ್ ಅಲ್ಲಿ ಲಕ್ಷಣಗಳು ಶುರು ಆಗುತ್ತೆ. ಕೆಲವೊಬ್ಬರಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ತುಂಬಾ ಸುಸ್ತಾಗೋದು, ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರೂ ಸುಸ್ತಾಗೋದು, ಅಥವಾ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗೋದು ಆಗ್ಬೋದು. ಕೆಲವೊಬ್ಬರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಬಲಗಡೆ ನೋವು ಬರೋ ಚಾನ್ಸಸ್ ಇರುತ್ತೆ. ಲೈಟ್ ಆಗಿ ಜಾಂಡಿಸ್ ಕಾಣಿಸ್ಕೋಬಹುದು ಅರ್ಲಿ ಸ್ಟೇಜಸ್ ಅಲ್ಲಿ. ಕೆಲವೊಬ್ಬರಿಗೆ ಮೈಯೆಲ್ಲ ತುರಿಕೆ ಆಗಬಹುದು. ಜಾಸ್ತಿ ಲಿವರ್ ಡ್ಯಾಮೇಜ್ ಆದಾಗ ಏನೇನ್ ಲಕ್ಷಣಗಳು ಕಾಣಿಸ್ಕೋಬಹುದು? ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಹೊಟ್ಟೆ ಉಬ್ರ ಬರ್ಬೋದು, ಕಾಲು ಊತ ಆಗ್ಬೋದು, ರಕ್ತವಾಂತಿ ಅಥವಾ ಮೋಷನ್ ಅಲ್ಲಿ ಕಪ್ಪು ಬಣ್ಣದಲ್ಲಿ ಹೋಗಬಹುದು, ಮೂಗ್ ಬ್ಲೀಡಿಂಗು ಅಥವಾ ಗಮ್ ಬ್ಲೀಡಿಂಗ್ ಕೂಡ ಆಗಬಹುದು. ಲಿವರ್ ಡ್ಯಾಮೇಜ್ ಜಾಸ್ತಿ ಆದಾಗ ಜಾಂಡಿಸ್ ಆಗಬಹುದು. ಕೆಲವೊಬ್ಬರಿಗೆ ಹೆಪಾಟಿಕ್ ಎನ್ಸೆಫಲೋಪತಿ ಅಂತೀವಿ, ಅಂದ್ರೆ ಜ್ಞಾನ ಏರುಪೇರಾಗೋದು, ತುಂಬಾ ಜಾಸ್ತಿ ನಿದ್ದೆ ಮಾಡೋದು, ಇರಿಟೇಬಲ್ ಬಿಹೇವಿಯರ್, ಜನರನ್ನ ಗುರ್ತು ಹಿಡಿದೇ ಇರೋದು, ಈ ತರ ಎಲ್ಲ ಲಕ್ಷಣಗಳು ಕಾಣಿಸ್ಕೋಬಹುದು. ಸೊ ಹೈ ರಿಸ್ಕ್ ಕ್ಯಾಟಗರಿ ಪೇಷಂಟ್ಸ್ ಅಂದ್ರೆ ಆಲ್ಕೋಹಾಲ್ ತಗೊಳ್ಳೋರು, ಶುಗರ್ ಇರೋರು, ಥೈರಾಯ್ಡ್ ಇರೋರು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಒಬೆಸಿಟಿ ದಪ್ಪ ಇರೋರು, ಇವರೆಲ್ಲರೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಅಲ್ಟ್ರಾಸೌಂಡ್ ಮತ್ತೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೋಬೇಕು.